ಈಗಾಗಲೇ ಕಳಸ ಮತ್ತು ಮೂಡಿಗೆರೆ ತಾಲೂಕಿಗೆ ಸಂಬಂಧಪಟ್ಟಂತೆ ಅಕ್ರಮ ಭೂ ಮಂಜೂರಾತಿಯಲ್ಲಿ ಭಾಗಿಯಾಗಿರ್ತಕ್ಕಂಥ ಏನು ಅಧಿಕಾರಿಗಳಿದ್ದಾರೆ, ತಹಸೀಲ್ದಾರ್ಗಳಿದ್ದಾರೆ, ವಿಎಗಳಿದ್ದಾರೆ, ಆರ್ಐಗಳಿದ್ದಾರೆ, ಇವ್ರ ಮೇಲೆ ಈಗಾಗಲೇ ಹಲವಾರು ಇಲಾಖೆಗಳಲ್ಲಿ ಕೇಸನ್ನು ದಾಖಲು ಮಾಡಿ ಸರ್ಕಾರ ಕೂಡ ವಿಶೇಷ ತನಿಖಾ ತಂಡವನ್ನು ಚಿಕ್ಕಮಗಳೂರು ಜಿಲ್ಲೆಗೆ ಕಳುಹಿಸಿ ಈಗಾಗಲೇ ಒಟ್ಟು 6785 ಎಕರೆ ಸರ್ಕಾರಿ ಭೂಮಿಯನ್ನು ಅಕ್ರಮವಾಗಿ ಭೂ ಮಂಜೂರಾತಿ ಮಾಡಿ ಬೇಕಾದಷ್ಟು ಕೋಟಿಗಟ್ಟಲೆ ಹಣವನ್ನು ಮಾಡಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಈ ಕಳೆದ 1 ವರ್ಷದ ಹಿಂದೆ ಏನು ದೂರನ್ನು ದಾಖಲು ಮಾಡಿದ್ವಿ, ಆ ದೂರಿನ ಪ್ರಕಾರ ಈಗಾಗಲೇ ಲೋಕಾಯುಕ್ತ ಆ 22 ಜನ ಅಧಿಕಾರಿಗಳ ಮೇಲೆ ಇವತ್ತು ಏನು ಕೇಸನ್ನು ದಾಖಲು ಮಾಡಿದೆ. ಕೇಸನ್ನು ದಾಖಲು ಮಾಡಿ FIR ಅನ್ನು ಹಾಕಿ ಈಗ ಇನ್ಕ್ವೈರಿ ಮಾಡ್ತಾ ಇದೆ. ಆ ಸಂಬಂಧಪಟ್ಟಂತೆ ಮೂಡಿಗೆರೆ ಮತ್ತು ಕಳಸ ತಾಲೂಕಿನ 22 ಜನ ಅಧಿಕಾರಿಗಳ ವಿರುದ್ಧ ದಾಖಲಾಗಿರ್ತಕ್ಕಂಥ ದೂರಿನ ಅನ್ವಯದ ಮೇಲೆ ಈಗ ವಿಶೇಷವಾಗಿ ಲೋಕಾಯುಕ್ತ ಕೂಡ ಈ ಅಕ್ರಮ ಭೂ ಮಂಜೂರಾತಿ ಆಗಿರೋದನ್ನು ಸಾಬೀತುಪಡಿಸಿ ಈಗ ಪ್ರಕರಣವನ್ನು ತನಿಖೆಗೆ ಕೈಗೆತ್ತಿಕೊಂಡಿದೆ. ಇದು ಸ್ವಾಗತಾರ್ಹ. ಜನರ ಏನು ಸರ್ಕಾರಿ ಭೂಮಿಯನ್ನು ಲೂಟಿ ಮಾಡಿರ್ತಕ್ಕಂಥ ಇಂಥ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.